ಮತ್ತೊಂದೆಡೆ ಕೆಪಿಸಿಸಿ ಪಟ್ಟಕ್ಕೂ ತೀವ್ರಗೊಂಡಿದೆ ಪೈಪೋಟಿ. ರಾಜ್ಯ ಕಾಂಗ್ರೆಸ್ ಪಕ್ಷದ ಸಾರಥಿ ಕುರ್ಚಿ ಏರಲು ತೀವ್ರ ಲಾಬಿ ನಡೀತಾ ಇದೆ. ಡಿಕೆಶಿಗೆ ಸಿಎಂ ಹುದ್ದೆ ದೊರಕುತ್ತೆ, ಸೊ ಕೆಪಿಸಿಸಿ ಅಧ್ಯಕ್ಷಗಿರಿ ತೆರವಾಗುತ್ತೆ. ಸತೀಶ ಜಾರಕಿಹೊಳಿ ಜೊತೆಗೆ ಇದೀಗ ಪರಂ ಕೂಡ ತೀವ್ರ ಸ್ಪರ್ಧೆಯನ್ನ ಒಡ್ಲಿದ್ದಾರೆ. ಈಶ್ವರ್ ಖಂಡ್ರೆ, ಶಿವರಾಜ್ ತಂಗಡಿಗೆ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಕಬ್ಬಿಣದ ಕಡಲೆ ಆಗಿದೆ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಕಸರತ್ತು. ಡಿಕೆಶಿ ಸಿಎಂ ಆಗ್ತಿದ್ದಂತೆ ತೆರವಾಗುತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಸೊ ಇದೀಗ ಒಂದ್ ಕಡೆ ಸಿಎಂ ಆಯ್ಕೆ ಕಸರತ್ತು ಇತ್ತು, ಅದು ಮುಗಿತಾ ಬಂತು. ಡಿಕೆಶಿಗೆ ಸಿಎಂ ಪಟ್ಟ ಸಿಗಲಿದೆ. ಸೊ ತೆರವಾಗುವಂತಹ ಕೆಪಿಸಿಸಿಗೆ ಸಾರಥಿ ಯಾರು ಅನ್ನೋ ಪ್ರಶ್ನೆ ಇದೀಗ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ ಹೆಸರು ಮುಂಚೂಣಿಯಲ್ಲಿದ್ರೆ ಅವರಿಗೆ ತೀವ್ರ ಪೈಪೋಟಿಯನ್ನು ನೀಡೋದಕ್ಕೆ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಈಗ ರೇಸ್ಗೆ ಧುಮುಕಿದ್ದಾರೆ. ಇಷ್ಟೇ ಅಲ್ಲದೆ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ನಾಯಕ ಈಶ್ವರ್ ಖಂಡ್ರೆ ಮತ್ತು ಶಿವರಾಜ್ ತಂಗಡಿ ಅವರ ಹೆಸರುಗಳು ಕೂಡ ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಬಲವಾಗಿ ಕೇಳಿ ಬರ್ತಾ ಇವೆ. ಇನ್ನು ಜಾತಿ ಸಮೀಕರಣ ನೋಡಬೇಕಾಗುತ್ತೆ, ಪ್ರಾದೇಶಿಕ ಪ್ರಾತಿನಿಧ್ಯವನ್ನ ನೋಡಬೇಕಾಗುತ್ತೆ, ನೆಕ್ಸ್ಟ್ ಲೋಕಸಭೆ ಚುನಾವಣೆ ಲೆಕ್ಕಾಚಾರ ಎಲ್ಲವನ್ನ ಬ್ಯಾಲೆನ್ಸ್ ಮಾಡಿಟ್ಕೊಂಡು ಹೈಕಮಾಂಡ್ಗೆ ಹೊಸ ಅಧ್ಯಕ್ಷರ ಆಯ್ಕೆ ಅಷ್ಟು ಸುಲಭ ಆಗಿಲ್ಲ. ಸೊ ಸದ್ಯಕ್ಕೆ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸಿದೆ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ. ಇನ್ನು ಮೇಲ್ವರ್ಗದ ನಾಯಕ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಹಿನ್ನೆಲೆ ಸಿಎಂ ಹುದ್ದೆಗೆ ಹಿಂದುಳಿದ ವರ್ಗದ ನಾಯಕ ಸಿದ್ದು ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಹಿಂದುಳಿದ ಪರಿಶಿಷ್ಟ ಇಲ್ಲವೇ ಲಿಂಗಾಯತ ಸಮುದಾಯದಿಂದ ಸಮರ್ಥ ನಾಯಕನ ಆಯ್ಕೆಯನ್ನ ಮಾಡಬೇಕಾಗ್ತದೆ. ಈ ಹುದ್ದೆಗೆ ಹಲವು ತಿಂಗಳಿನಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಪ್ರಯತ್ನವನ್ನ ಮಾಡ್ತಿದ್ದಾರೆ. ದೆಹಲಿ ದಂಡಯಾತ್ರೆಯನ್ನು ಕೂಡ ಅವರು ಮಾಡ್ತಾ ಇದ್ರು. ಆದರೆ ಇದೀಗ ಪರಿಶಿಷ್ಟ ಜಾತಿಯ ಡಾಕ್ಟರ್ ಜಿ ಪರಮೇಶ್ವರ್, ಲಿಂಗಾಯತ ಸಮುದಾಯದಿಂದ ಅಪ್ಪಾಜಿ ನಾಡಗೌಡ, ಖಂಡ್ರೆ ಮತ್ತು ಬೋವಿ ಸಮುದಾಯದಿಂದ ತಂಗಡಿಗೆ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಕೆಪಿಸಿಸಿ ಹುದ್ದೆ ಜೊತೆಗೆ ಮಂತ್ರಿಗಿರಿಗೂ ಜಾರಕಿಹೊಳಿ ಡಿಮ್ಯಾಂಡ್ ಅನ್ನು ಮಾಡಿದ್ದಾರೆ. ಹಾಗಾಗಿ ಕಬ್ಬಿಣದ ಕಡಲೆ ಆಗಿದೆ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಕಸರತ್ತು. ಒಂದ್ ಕಡೆ ಮೇಲ್ವರ್ಗದ ನಾಯಕ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕೊಡ್ತಾರೆ. ಸೊ ಹಿಂದುಳಿದ ವರ್ಗದ ನಾಯಕ ಸಿದ್ದು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಏನಿದೆ ಇದಕ್ಕೆ ಹಿಂದುಳಿದ ಆಗಿರ್ಬೋದು, ಪರಿಶಿಷ್ಟ ಆಗಿರ್ಬೋದು ಅಥವಾ ಲಿಂಗಾಯತ ಸಮುದಾಯದಿಂದ ಸಮರ್ಥ ನಾಯಕನ ಆಯ್ಕೆಯನ್ನ ಮಾಡಬೇಕಾಗುತ್ತೆ. ಸೊ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸಿದೆ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಫೋನೋಗೆ ಜಾಯ್ನ್ ಆಗಿದ್ದಾರೆ. ಎಸ್ ಶಶಿ, ಇದೀಗ ಕೆಪಿಸಿಸಿ ಪಟ್ಟಕ್ಕೂ ಕೂಡ ತೀವ್ರಗೊಂಡಿದೆ ಪೈಪೋಟಿ. ಒಂದ್ ಕಡೆ ಸಿಎಂ ಆಯ್ಕೆ ಆಲ್ರೆಡಿ ಮುಗಿದಿದೆ, ಒಂದ್ ಕಡೆ ಮಂತ್ರಿಗಿರಿಗಾಗಿ ಲಾಬಿಯನ್ನ ಮಾಡ್ತಿದ್ದಾರೆ. ಮತ್ತೊಂದೆಡೆ ಕೆಪಿಸಿಸಿ ಪಟ್ಟಕ್ಕೂ ಕೂಡ ತೀವ್ರಗೊಂಡಿದೆ ಪೈಪೋಟಿ. ಮೊದಲು ಏನಿದೆ ಸತೀಶ್ ಜಾರಕಿಹೊಳಿ ಹೆಸರಷ್ಟೇ ಬರ್ತಾ ಇತ್ತು, ಇದೀಗ ಪರಂ ಕೂಡ ಹೆಸರು ಬರ್ತಾ ಇದೆ. ಈಶ್ವರ್ ಖಂಡ್ರೆ, ಶಿವರಾಜ್ ತಂಗಡಿ ಕೂಡ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಯಾವ ರೀತಿ ಆಯ್ಕೆ ಆಗಲಿದೆ, ಯಾವ ರೀತಿ ಪೈಪೋಟಿ ಆಗಲಿದೆ ಶಶಿಧರ್? ನೂರಾರು ವರ್ಷಗಳ ಇತಿಹಾಸ ಇದೆ. ಈ ಒಂದು ಇತಿಹಾಸ ಇರುವಂತ ಪಕ್ಷಕ್ಕೆ ಆ ಪಕ್ಷದ ಸಾರಥಿಯನ್ನ ಆಯ್ಕೆಯನ್ನ ಮಾಡ್ಬೇಕಾದ್ರೆ ಸಾಕಷ್ಟು ಕಬ್ಬಿಣದ ಕಡಲೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಾಂಗ್ರೆಸ್ ನಲ್ಲಿ 7-8 ಬಾರಿ ಗೆದ್ದಿರುವಂತ ಹಿರಿಯ ಶಾಸಕರು ಇರ್ತಾರೆ. ಹೊಸದಾಗಿ ಕೆಲವೊಂದಷ್ಟು ಕ್ಷೇತ್ರದಲ್ಲಿ ಏನ್ ಗೆಲ್ಲಿಸ್ಬೇಕಾದ್ರೆ ಮತ್ತೆ ಅದು ಜಾತಿವಾರು ನೋಡ್ಬೇಕು, ಅದ್ರ ಜೊತೆ ಪ್ರಾಂತ್ಯವಾರು ನೋಡ್ಬೇಕು, ಮತ್ತೆ ಶಾಸಕರು ಅವ್ರನ್ನ ಒಪ್ಕೊಳ್ತಾರ, ಮತ್ತೆ ಅವರನ್ನ ನಂಬಿ ವೋಟ್ ಬ್ಯಾಗಿಂಗ್ ಕೂಡ ಆಗುತ್ತಾ, ಈ ರೀತಿಯಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಯೋಚನೆಯನ್ನ ಮಾಡ್ಬೇಕು. ಮತ್ತೆ ಅದ್ರ ಜೊತೆ ಪಕ್ಷ ಸಂಘಟನೆ ಮಾಡ್ಬೇಕು. ಅದ್ರ ಜೊತೆ ಈ ಮುಂದೆ ಬರುವಂತ GBA ಚುನಾವಣೆ ಆಗಿರ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುಂದೆ MLC ಚುನಾವಣೆ ಬರುತ್ತೆ, ರಾಜ್ಯಸಭೆ ಚುನಾವಣೆ ಬರುತ್ತೆ, ಮತ್ತೆ ವಿಧಾನಸಭೆ ಮತ್ತೆ ಲೋಕಸಭೆ. ಈ ಎಲ್ಲಾ ಚುನಾವಣೆಗಳ ಮೇಲೂ ಕೂಡ ಪಕ್ಷದ ಅಧ್ಯಕ್ಷರಾಗದಂತವರು ಎಲ್ಲಾ ರೀತಿಯಲ್ಲೂ ಕೂಡ ಹಿಡಿತವನ್ನ ಸಾಧಿಸಬೇಕು. ಪಕ್ಷ ಸಂಘಟನೆ ಜೊತೆ ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ತಾಕತ್ತು ಅವರತ್ತ ಇರಬೇಕು. ಅದೇ ರೀತಿಯಲ್ಲೂ ಕೂಡ ಅವರಲ್ಲಿ ಅಷ್ಟೊಂದು ಸಾಮರ್ಥ್ಯ ಇರಬೇಕು. ಈ ಒಂದು ಸಾಮರ್ಥ್ಯವನ್ನ ಪರೀಕ್ಷೆಯನ್ನ ಮಾಡ್ಬೇಕು. ಈ ಎಲ್ಲಾ ಸಾಮರ್ಥ್ಯ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಹತ್ರ ಇತ್ತು. ಆದ್ರೆ ಈಗ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಲಾಬಿ ನಡೆಸ್ತಾ ಇರೋದ್ರಿಂದ ಆ ಒಂದು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಈಗ ಸದ್ಯಕ್ಕೆ ಖಾಲಿ ಆಗುತ್ತೆ. ಆ ಸ್ಥಾನಕ್ಕೆ ಯಾರು ಸೂಕ್ತ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಎಲ್ಲಾ ರೀತಿಯಲ್ಲೂ ಕೂಡ ಚರ್ಚೆನ ಮಾಡ್ತಾ ಇತ್ತು. ಆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಏನು ಬಹಿರಂಗವಾಗಿ ಸತೀಶ್ ಜಾರಕಿಹೊಳಿ ಅವರು ನಾನು ಆ ಸ್ಥಾನವನ್ನ ಅಲಂಕರಿಸೋದಕ್ಕೆ ಸಿದ್ಧರಿದ್ದೇನೆ, ನಮ್ಗೆ ಪಕ್ಷವೇ ಮುಖ್ಯ, ನನಗೆ ಯಾವುದೇ ರೀತಿಯಂತ ಅಧಿಕಾರ ಬೇಡ, ನಾನು ಪಕ್ಷ ಜವಾಬ್ದಾರಿಯನ್ನು ಕೊಟ್ಟರೆ ಪಕ್ಷ ಸಂಘಟನೆಯನ್ನ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಸತೀಶ್ ಜಾರಕಿಹೊಳಿ ಮೊದಲೇ ಈ ಒಂದು ಬಹಿರಂಗ ಹೇಳಿಕೆಯನ್ನ
ಕೊಟ್ಟಿದ್ರು. ಅದ್ರ ಜೊತೆ ಏನು ಸಾಕಷ್ಟು ಪ್ರಭಾವಶಾಲಿಯಾಗಿದ್ರೆ ಸಾಹುಕಾರ ಅಂತಂದ್ರೆ ಸುಮಾರು 35 ರಿಂದ 40 ಜನ ಶಾಸಕರು ಉತ್ತರ ಕರ್ನಾಟಕ ಭಾಗದಲ್ಲಿ ಅವರಿಗೆ ತಮ್ಮದೇ ಆದಂತಹ ಪ್ರಾಬಲ್ಯ ಇದೆ. ನಾಯಕ ಸಮುದಾಯದ ಪ್ರಭಾವಿ ನಾಯಕ. ಅದೇ ರೀತಿಯಲ್ಲಿ ಕೂಡ ಹಿಂದುಳಿದ ವರ್ಗಗಳ ನಾಯಕರು ಸಿದ್ದರಾಮಯ್ಯನ ಬಿಟ್ರೆ ಎರಡನೇ ಹಂತದ ನಾಯಕರಲ್ಲಿ ಏನ್ ಸತೀಶ್ ಜಾರಕಿಹೊಳಿ ಕೂಡ ಗುರುತಿಸ್ಕೊಳ್ತಾರೆ. ಅದ್ರ ಜೊತೆ ಎಂ ಬಿ ಪಾಟೀಲ್ ಅವರು ಕೂಡ ಲಿಂಗಾಯತ ಸಮುದಾಯದಲ್ಲಿ ಬಹಳ ಪ್ರಭಾವಶಾಲಿ ಶಾಸಕರಾಗಿದ್ದಾರೆ. ಮತ್ತೆ ರಾಜಕೀಯದಲ್ಲಿ ಅವರು ಕೂಡ ಹಿನ್ನೆಲೆ ಇರುವಂತವ್ರು. ಅವರ ತಂದೆಯವರು ಕೂಡ ಮುಖ್ಯಮಂತ್ರಿ ಆಗಿದ್ರು. ಪಕ್ಷದಲ್ಲಿ ಅವ್ರ ತಮ್ಮದೇ ಅಂತ ಹಿಡಿತ ಕೂಡ ಇದೆ. ಹೀಗಾಗಿ ಎಂ ಬಿ ಪಾಟೀಲ್ ಆಗಿ ಏನಾದ್ರು ಜವಾಬ್ದಾರಿಯನ್ನು ಕೊಟ್ರೆ ಪಕ್ಷ ಸಂಘಟನೆ ಒಳ್ಳೇದಾಗುತ್ತೆ ಅಂತ ಕೂಡ ಹೇಳ್ತಾರೆ. ಅದ್ರ ಜೊತೆ ಪರಮೇಶ್ವರ್ ಅವರು ಕೂಡ ಈಗಾಗಲೇ 9 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿದಂತ ಎಲ್ಲ ಅವರಿಗೆ ಅನುಭವ ಇದೆ. ಪರಮೇಶ್ವರ್ ಅವರು ಕೂಡ ಮಾಡಿದ್ರೆ ಒಂದ್ ರೀತಿ ಪಕ್ಷ ಸಂಘಟನೆಗೆ ಮತ್ತೊಂದು ಅನುಕೂಲ ಆಗ್ಬೋದು ಅಂತ ಹೇಳ್ತಾರೆ. ಹೀಗಾಗಿ ಹೈಕಮಾಂಡ್ ಪರಮೇಶ್ವರ್, ಎಂ ಬಿ ಪಾಟೀಲ್ ಮತ್ತೆ ಸತೀಶ್ ಜಾರಕಿಹೊಳಿ 3 ಜನರ ಜೊತೆ ಚರ್ಚೆಯನ್ನ ಮಾಡಿ ಮೂವರಲ್ಲಿ ಒಬ್ಬರಿಗೆ ಯಾರಿಗಾದ್ರೂ ಅಧಿಕಾರವನ್ನ ಕೊಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನವನ್ನ ಮಾಡಿದ್ದಾರೆ. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.